SIT ಎದುರುಗಡೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಕೇಸ್ ಬಂದಿದೆ ನೋಡಿ. SIT ರಚನೆಯಾಗಿದ್ದು ಯಾಕೆ? ಧರ್ಮಸ್ಥಳ ಪರಿಸರದಲ್ಲಿ ನಡೆದ ಅಸ್ವಾಭಾವಿಕ ಅನುಮಾನಾಸ್ಪದ ಸಾವುಗಳ ತನಿಖೆ ನಡೆಸುವುದಕ್ಕೆ. ಆ ಅನುಮಾನಾಸ್ಪದ ಸಾವುಗಳು ಯಾರದ್ದಾದರೂ ಆಗಿರಬಹುದು, ಅನುಮಾನ ಯಾರ ಮೇಲಾದರೂ ಇರಬಹುದು. ಯಾವುದೇ ಅಸ್ವಾಭಾವಿಕ ಅನುಮಾನಾಸ್ಪದ ಸಾವು ನಾಪತ್ತೆ ಇದ್ರೂ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ SITಗೆ. ಒಂದು ಕಂಪ್ಲೇಂಟ್ ಬಂತಪ್ಪ ಇವತ್ತು. ಭಾಸ್ಕರ್ ಬಡೆಕೊಟ್ಟು ಅನ್ನುವಂಥವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2018ರ ಘಟನೆಯೊಂದರ ಬಗ್ಗೆ ಈ ಕಂಪ್ಲೇಂಟು. ಭಾಸ್ಕರ್ ಬಡೆಕೊಟ್ಟು ಕೊಟ್ಟಿರುವಂಥ ಕಂಪ್ಲೇಂಟ್ ಇದು. ಬಾಲಕೃಷ್ಣ ಗೌಡ ಅಂತ ಒಬ್ಬರು ಇದ್ರಂತಲ್ಲಿ. ಬಾಲಕೃಷ್ಣ ಗೌಡ ಅವರಿಗೆ ಮಗ ಒಬ್ಬ ಇದ್ದ ಅಂತೆ, ಚಂದನ್. ಚಂದನ್ಗೂ ಬಾಲಕೃಷ್ಣ ಗೌಡರಿಗೂ ಅಪ್ಪ ಮಗನಿಗೂ ಕಂಟಿನ್ಯೂಸ್ ಆಗಿ ಜಗಳ ಆಗ್ತಿತ್ತು. ಈ ಬಾಲಕೃಷ್ಣ ಗೌಡ ಭಾಸ್ಕರ್ ಬಡೆಕೊಟ್ಟು ಅವರ ಹತ್ರ ಬಂದು, ನನ್ನ ಮಗನ ಕರೆದು ಬುದ್ಧಿ ಹೇಳಿ, ನನ್ನ ಜೊತೆ ವಿಪರೀತ ಜಗಳ ಮಾಡ್ತಾನೆ ಅಂತ ಕಂಪ್ಲೇಂಟ್ ಮಾಡಿದ್ರಂತೆ. ಈ ಬಾಲಕೃಷ್ಣರು ಭಾಸ್ಕರು ತಲೆ ಓಡಿಸಿದ್ದಾರೆ. ಚಂದನ್ ಇದ್ದದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿ ಜೊತೆಗೆ ಓಡಾಡ್ಕೊಂಡಿದ್ದಂಥ ಹುಡುಗ. ಅಷ್ಟು ದೊಡ್ಡ ಮನುಷ್ಯನ ಜೊತೆಗೆ ಓಡಾಡ್ಕೊಂಡಿದ್ದಾನಪ್ಪ ನಿಮ್ಮ ಮಗ. ಅವನ ಹತ್ರನೇ ಹೋಗಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಹತ್ರ ಹೋಗಿ, ನನ್ನ ಮಗ ನನ್ನ ಜೊತೆ ಜಗಳ ಮಾಡ್ತಾನೆ, ಬುದ್ಧಿ ಹೇಳು ಅಂತ ಆತನ ಹತ್ರ ಕೇಳ್ಕೊಳ್ಳಿ, ಆತನೇ ಕೂಡಿಸ್ಕೊಂಡು ಮಾತಾಡ್ತಾನಲ್ಲ ಅಂತ ಹೇಳಿದ್ರಂತೆ ಭಾಸ್ಕರ್. ಅದಕ್ಕೆ ಬಾಲಕೃಷ್ಣ ಹೇಳಿದ್ರಂತೆ, ಅಯ್ಯೋಯ್ಯೋಯ್ಯೋ, ಮಹೇಶ್ ಶೆಟ್ಟಿ ತಿಮ್ರೋಡಿ ಹತ್ರ ಹೋದರೆ ಆತ ನನ್ನ ಮಗ ಸೇರ್ಕೊಂಡು ನಾನು ಕೊಂದೇ ಬಿಡ್ತಾರೆ ಅಂತ ಅನ್ನಂತಾತ. ಅಷ್ಟಾದ ಮೇಲೆ ಒಂದು ಸರ್ಕಾರಿ ಜಾಗದಲ್ಲಿ ಒಂದು ಹೆಣ ಬಿದ್ದಿದ್ದನ್ನು ಯಾರೋ ನೋಡಿದ್ದಾರೆ. ಅದಾದ ಮೇಲೆ ಅಲ್ಲಿ ಹೆಣ ಇಲ್ಲ. JCB ಬಂದಂಗೆ ಹೋದಂಗೆ ಮುಚ್ಚದಂಗೆನೋ ಕಾಣಿಸ್ತಿತ್ತಂತಲ್ಲಿ. ಇವ್ರು ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆವಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ 2018ರಲ್ಲೇ. ಹಿಂಗಿಂಗಾಗಿತ್ತು, ಬಾಲಕೃಷ್ಣೇಗೌಡ ನನ್ನ ಹತ್ರ ಹಿಂಗೆ ಹೇಳಿದರು, ಅದಾದ ಮೇಲೆ ಒಂದು ಹೆಣ ಬಿದ್ದಿತ್ತು, ಅದನ್ನು ಮುಚ್ಚಲಾಗಿದೆ, ಬಾಲಕೃಷ್ಣೇಗೌಡ ಕಾಣಿಸ್ತಾ ಇಲ್ಲ, ಇದರ ತನಿಖೆ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ರಂತೆ. ಪೊಲೀಸರು ಸ್ಥಳಕ್ಕೆ ಬಂದ್ರಂತೆ. ಅಲ್ಲೊಂದು ಛತ್ರಿ ಬಿದ್ದಿತ್ತು, ಚಪ್ಪಲಿ ಬಿದ್ಕೊಂಡಿತ್ತು, ಬಟ್ಟೆ ತುಂಬಿದ ಚೀಲ ಬಿದ್ಕೊಂಡಿತ್ತಂತೆ. ಅದನ್ನು ನೋಡಿ, ನೀವು ಕೊಟ್ಟಿರೋ ಕಂಪ್ಲೇಂಟ್ ಕರೆಕ್ಟ್ ಇದೆ, ನಾವು ಇದಕ್ಕೆ ಸರಿಯಾಗಿ ವಿಚಾರಣೆ ಮಾಡ್ತೀವಿ ಅಂತ ಹೋದ್ರಂತೆ. ಅದಾದ ಮೇಲೆ ಚಂದನ್ನ ಕರೆದು ಬಾಲಕೃಷ್ಣೇಗೌಡರು ಹೇಳಿದ್ರಂತೆ, ನಿಮ್ಮ ಅಪ್ಪ ಕಾಣಿಸ್ತಿಲ್ವಲ್ಲ, ಮಿಸ್ಸಿಂಗ್ ಕಂಪ್ಲೇಂಟ್ ಆದರೂ ಕೊಡು ಪೊಲೀಸ್ ಸ್ಟೇಷನ್ನಲ್ಲಿ ಅಂತ ಅವರ ಮಗನ್ನ ಕರೆದು ಹೇಳಿದ್ರಂತೆ. ಆತನ ಹೆಸರು ಸುರೇಂದ್ರ ಕರೆದು ಹೇಳಿದ್ರಂತೆ. ಸುರೇಂದ್ರ ಆಯ್ತಾಯ್ತು ಕೊಡ್ತೀನಿ ಬಿಡಿ, ಕಂಪ್ಲೇಂಟ್ ಕೊಡ್ತೀನಿ ಅನ್ನಂತೆ. ಆತ ಕಂಪ್ಲೇಂಟ್ ಕೊಟ್ಟಿಲ್ಲ. ಮತ್ತೆ ಕರೆದು ಕೇಳಿದ್ರೆ, ನಮ್ಮಪ್ಪ ಬದುಕಿದಾರ್ರಿ, ಅವರು ವೃದ್ಧಾಪ್ಯ ವೇತನ ತಗೊಳ್ಳೋದಕ್ಕೆ ಇದಕ್ಕೆ ಬರ್ತಾರೆ, ಪೋಸ್ಟ್ ಆಫೀಸಿಗೆ ಬರ್ತಾರೆ, ವೃದ್ಧಾಪ್ಯ ವೇತನ ತಗೊಂಡು ಹೋಗ್ತಾರೆ, ನಮ್ಮಪ್ಪ ಬದುಕಿದ್ದಾರೆ ಅಂತ. ಅಷ್ಟಕ್ಕೂ ಭಾಸ್ಕರ್ ಅವರಿಗೆ ಸಮಾಧಾನ ಆಗಿಲ್ಲ. ಪೋಸ್ಟ್ ಆಫೀಸ್ಗೆ ಹೋಗಿ ಚೆಕ್ ಮಾಡಿದ್ದಾರೆ, ಬಾಲಕೃಷ್ಣೇಗೌಡ ವೃದ್ಧಾಪ್ಯ ವೇತನ ತಗೋತಾ ಇದ್ದಾರ ಅಂತ. 11 ತಿಂಗಳಾಯಿತು ಬಂದಿಲ್ಲ ಅಂದ್ರಂತೆ. ಇವರಿಗೆ ಅನಿಸಿದೆ ಪೊಲೀಸರು ಎಲ್ಲ ಸೇರ್ಕೊಂಡು ಈ ಕೇಸ್ ಮುಚ್ಚಾಕಿದ್ದಾರೆ ಅಂತ. ಈಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಾಲಕೃಷ್ಣೇಗೌಡ ಎಲ್ಲಿ? ಆವಾಗ ಹಿಂಗಿಂಗೆ ಘಟನೆ ಆಗಿತ್ತು. ಆತ ನನ್ನ ಹತ್ರ ಬಂದು, ಒಂದು ವೇಳೆ ನಾನು ಕಂಪ್ಲೇಂಟ್ ಹೇಳ್ಕೊಂಡು ಮಹೇಶ್ ಶೆಟ್ಟಿ ತಿಮ್ರೋಡಿ ಹತ್ರ ಹೋದರೆ ನನ್ನ ಮಗ ಸುರೇಂದ್ರ ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಸೇರಿ ನನ್ನನ್ನು ಕೊಂದೇ ಹಾಕಿಬಿಡ್ತಾರೆ ಅಂತ ನನ್ನ ಹತ್ರ ಹೇಳಿದ್ದ ಆತ. ಅದಾದ ನಂತರ ಒಂದು ಹೆಣ ಬಿದ್ದಿತ್ತು. ಹೆಣ ಬಿದ್ದಿದ್ದರ ಬಗ್ಗೆ ಕಂಪ್ಲೇಂಟ್ ಆಗಲಿಲ್ಲ, ಏನಿಲ್ಲ. JCB ತೆಗೆದು ಹೂತು ಹಾಕಿರುವಂಗೆ ಕಾಣಿಸ್ತಾ ಇದೆ. ಪೊಲೀಸರ ಸ್ಥಳಕ್ಕೆ ಬಂದಿದ್ದಾರೆ, ಅಲ್ಲೊಂದು ಕೊಡೆ ಬಿದ್ದಿತ್ತು, ಚಪ್ಪಲಿಗಳು ಬಿದ್ದಿದ್ವು, ಬಟ್ಟೆ ತುಂಬಿದ ಚೀಲ ಬಿದ್ದಿತ್ತು. ಬಾಲಕೃಷ್ಣೇಗೌಡ ಇವತ್ತಿನ ತನಕ ಕಾಣಿಸ್ತಾ ಇಲ್ಲ. ಸುರೇಂದ್ರ ಕಂಪ್ಲೇಂಟ್ ಕೊಡು ಅಂದರೆ ಕಂಪ್ಲೇಂಟ್ ಕೊಡಲಿಲ್ಲ. ವೃದ್ಧಾಪ್ಯ ವೇತನ ತಗೊಳ್ಳೋದಕ್ಕೆ ಪೋಸ್ಟ್ ಆಫೀಸಿಗೆ ಬರ್ತಾ ಇದ್ದಾನೆ ಅಂತ ನನ್ನ ಹತ್ರ ಸುಳ್ಳು ಹೇಳಿದ್ದಾನೆ. ಪೋಸ್ಟ್ ಆಫೀಸ್ನಲ್ಲಿ ನಾನು ಚೆಕ್ ಮಾಡಿದ್ದೀನಿ, ವೃದ್ಧಾಪ್ಯ ವೇತನ ಆತ ತಗೊಳ್ತಾ ಇಲ್ಲ. ಈ ಎಲ್ಲದರ ತನಿಖೆ ಮಾಡಿ ಅಂತ ಕಂಪ್ಲೇಂಟ್ ಮಾತಾಡಿದ್ದಾರೆ ಅವರು. ಭಾಸ್ಕರ್ ಕೇಳಿಸ್ಕೊಳ್ಳಿ. ಇಬ್ಬರು ನಾಪತ್ತೆ ಆಗ್ತಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಪರಿಸರದಲ್ಲಿ ಅವರು ವ್ಯಕ್ತಿ ಮರ ಕಡಿಯುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ಆ ವ್ಯಕ್ತಿ ಕೂಡ ನಾಪತ್ತೆ ಆಗಿರುವ ಅಲ್ಲಿ ಒಂದು ಹೆಣ
ಸಿಕ್ಕಿರುತ್ತದೆ. ಅದನ್ನು JCBಯಿಂದ ಮುಚ್ಚಾಕಿರ್ತಾರೆ ಎಂಬ ಸುದ್ದಿ ನಮಗೆ ಬರ್ತದೆ ಸ್ಥಳೀಯರು. ಪ್ರಸ್ತುತ ಈಗ ಧರ್ಮಸ್ಥಳ ಘಟನೆಯಲ್ಲಿ SIT ಅವರು ಯಾರಾದರೂ ಇಂಥ ಘಟನೆ ನಡೆದಿದ್ದರೆ ತಮ್ಮಲ್ಲಿ ಕೋರಿಕೆಯನ್ನು ಮಾಡಿಕೊಂಡಿದ್ದರು, ಕಂಪ್ಲೇಂಟನ್ನು ಮುಕ್ತವಾಗಿ ಕೊಡ್ಬೋದು ಅಂತೇಳಿ. ಆ ಪ್ರಯುಕ್ತ ನಾವು ಆ ಘಟನೆಯನ್ನು ಮರು ತನಿಖೆ ಮಾಡಬೇಕಂತ ಹೇಳಿ SIT ಅವರಲ್ಲಿ ಈಗ ಅರ್ಜಿಯನ್ನು ಕೊಟ್ಟಿದ್ದೇವೆ. ಅವರು ಅದಕ್ಕೆ ಸೂಕ್ತವಾಗಿ ಸ್ಪಂದಿಸಿದ್ದಾರೆ ಕೂಡ. ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಇತರರು ಅಂತ ನಾವು ಸೂಚಿಸಿದ್ದೇವೆ. ಹೆಸರುಗಳನ್ನು ಇಲಾಖೆಗೆ ನಾವು ಈಗಾಗಲೇ ಕೊಟ್ಟಿರ್ತೇವೆ. ಅದರ ಬಗ್ಗೆ ಅವರು ಸೂಕ್ತವಾಗಿ ತನಿಖೆ ನಡೆಸಲಿದೆ. ಅನಾಮಿಕ ದೂರುದಾರ ಹೇಳದಲ್ಲಿ 17 ಕಡೆ ಗುಂಡಿ ತೆಗೆದಿದ್ದೀರಂತೆ. ಭಾಸ್ಕರ್ ಅವ್ರು ತೋರಿಸ್ತಲ್ಲ ಒಂದು ತೆಗೆದು ಬಿಡಿ ಗುಂಡಿ. ಇಲ್ಲಿ ನಾಪತ್ತೆಯಾಗಿರುವ ವ್ಯಕ್ತಿ ಯಾರು ಅನ್ನೋದರ ಸ್ಪಷ್ಟ ಮಾಹಿತಿಯನ್ನು ಭಾಸ್ಕರ್ ಕೊಟ್ಟಿದ್ದಾರೆ. ಬಾಲಕೃಷ್ಣ ಗೌಡರು. ಅಕಸ್ಮಾತ್ ಅಸ್ಥಿ ಪಂಜರ ಸಿಕ್ಕರೆ ಯಾರು DNA ಮ್ಯಾಚ್ ಮಾಡಬೇಕು ಅನ್ನೋದು ಗೊತ್ತಿದೆ. ಸುರೇಂದ್ರ ಅಂತೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಜೊತೆಗಿರುವಂಥ ಹುಡುಗ. ಮ್ಯಾಚ್ ಆದರೆ ಏನಾಗಿತ್ತು ಅಂತ ಒಂದು ತನಿಖೆ ಮಾಡಿದ್ರೆ ಏನಾಗಬೇಕಾಗಿದೆ ನೋಡೋಣ. SIT ಅವರು ಅಂದ್ರೆ ಮಾಡ್ತಾರ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.